ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜನವರಿ 9ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಪಿಎಂಒ ರಿವ್ಯೂಸ್ ಸಿಚುಯೇಷನ್ ಇನ್ ಸಿಂಕಿಂಗ್ ಜೋಶಿಮಠ್ ಟೌನ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಯಾಕೆ ಈ ಒಂದು ವಿಚಾರವನ್ನು ಓದ್ತಿದ್ದೇವೆ ಅಂತ ಅಂದರೆ, ಜೋಶಿಮಠ್ ಟೌನ್ನಲ್ಲಿ ಲ್ಯಾಂಡ್ ಸಬ್ಸಿಡೆನ್ಸ್ನಿಂದಾಗಿ ಜೋಶಿಮಠ್ ಅನ್ನುವಂಥದ್ದು ಒಂದು ಕೀ ಟ್ರಾನ್ಸಿಟ್ ಪಾಯಿಂಟ್ ಆಗಿದೆ. ಟೂರಿಸ್ಟ್ಸ್ಗಳು ಇಲ್ಲಿ ಬದ್ರಿನಾಥ್ ಮತ್ತು ಹೇಮಕುಂಡನ ನಡುವೆ, ಹೇಮಕುಂಡ್ ಸಾಹಿಬ್ ಮತ್ತು ಬದ್ರಿನಾಥ್ಗೆ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಜೋಶಿಮಠ್ ಅನ್ನುವಂಥದ್ದು ಒಂದು ಕೀ ಟ್ರಾನ್ಸಿಟ್ ಪಾಯಿಂಟ್ ಆಗಿದ್ದು, ಈ ಪಾಯಿಂಟ್ನಲ್ಲಿ ಈಗ ಕ್ರ್ಯಾಕ್ಸ್ಗಳು ಡೆವಲಪ್ ಆಗಿದೆ. ಇದರಿಂದಾಗಿ ಪ್ಯಾನಿಕ್ ಮತ್ತು ಪ್ರೊಟೆಸ್ಟ್ಗಳು ಲೋಕಲ್ ಪಾಪ್ಯುಲೇಷನ್ನ ನಡುವೆ ನಾವು ಕಾಣಬಹುದಾಗಿದೆ. ಇದರ ವಿಚಾರದಲ್ಲಿ ಈಗ PMO ಕೂಡ ಜೋಶಿಮಠ್ ಟೌನ್ನ ಒಂದು ವಿಚಾರದಲ್ಲಿ ರಿವ್ಯೂ ಮಾಡ್ತಾ ಇದೆ ಸಿಚುಯೇಷನನ್ನು ಅಂತ ಹೇಳಿ ಮೊದಲ ಪುಟದಲ್ಲೇ ನಾವು ಈ ಆರ್ಟಿಕಲನ್ನು ಕಾಣಬಹುದು. ಇದರ ಹಿನ್ನೆಲೆಯಲ್ಲಿ ನಾವು ಜೋಶಿಮಠದ ಲ್ಯಾಂಡ್ ಸಬ್ಸಿಡೆನ್ಸ್ನ ಕುರಿತಂತೆ ಆರ್ಟಿಕಲನ್ನು ಚರ್ಚೆ ಮಾಡೋಣ. ಜೋಶಿಮಠ್ ಅನ್ನುವಂಥದ್ದು ಲ್ಯಾಂಡ್ ಸ್ಲೈಡ್ ಸಬ್ಸಿಡೆನ್ಸ್ ಝೋನ್ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಓವರ್ 60 ಫ್ಯಾಮಿಲೀಸ್ಗಳು ಇಲ್ಲಿ ಅನ್ಇನ್ಹೆಬಿಟಬಲ್ ಹೌಸ್ಗಳಲ್ಲಿ ವಾಸಿಸ್ತಾ ಇರ್ತಕ್ಕಂಥದ್ದು. ಸಿಂಕಿಂಗ್ ಟೌನ್ ಆಗಿದ್ದು, ಇಲ್ಲಿರ್ತಕ್ಕಂಥ 60 ಫ್ಯಾಮಿಲೀಸ್ಗಳು ಏನು ಅನ್ಇನ್ಹೆಬಿಟಬಲ್ ಹೌಸಸ್ಗಳಲ್ಲಿ ವಾಸಿಸ್ತಾ ಇದ್ರು ಅಂಥವರಿಗೆ ಟೆಂಪರರಿ ರಿಲೀಫ್ ಸೆಂಟರ್ಸ್ಗಳಿಗೆ ಎವ್ಯಾಕ್ಯುಯೇಟ್ ಕೂಡ ಮಾಡಲಾಗಿದೆ. ಹಾಗಾದರೆ ಈ ಜೋಶಿಮಠ್ ಎಲ್ಲಿದೆ ಅಂತ ಹೇಳಿ ನೋಡೋದೇ ಆದರೆ, ರಿಷಿಕೇಶ್ ಮತ್ತು ಬದ್ರಿನಾಥ್ಗೆ ಅಂತ ಹೇಳಿ ಇರುವಂಥ ನ್ಯಾಷನಲ್ ಹೈವೇ ಏನಿದೆ, NH7 ಅಂತ ಹೇಳಿ ನ್ಯಾಷನಲ್ ಹೈವೇ, ಇದು ಉತ್ತರಾಖಂಡದ ಚಮೋಲಿ ಡಿಸ್ಟಿಕ್ನಲ್ಲಿದೆ. ಇಲ್ಲಿ ನಾವು ಇದನ್ನು ಕಾಣಬಹುದು. ಜೋಶಿಮಠ್ ಅನ್ನುವಂಥದ್ದು ಒಂದು ಹಿಲ್ಲಿ ಟೌನ್ ಆಗಿದ್ದು, ನ್ಯಾಷನಲ್ ಹೈವೇ 7ನಲ್ಲಿ ರಿಷಿಕೇಶ್ ಮತ್ತು ಬದ್ರಿನಾಥ್ ನ್ಯಾಷನಲ್ ಹೈವೇ ಇದಾಗಿದ್ದು ಉತ್ತರಾಖಂಡದ ಚಮೋಲಿ ಡಿಸ್ಟ್ರಿಕ್ನಲ್ಲಿ ಇದೆ. ಈ ಸಿಟಿ ಅನ್ನುವಂಥದ್ದು ಒಂದು ಟೂರಿಸ್ಟ್ ಟೌನ್ ಆಗಿದ್ದು, ಇದು ಓವರ್ನೈಟ್ ರೆಸ್ಟ್ ಸ್ಟಾಪ್ ಕೂಡ ಆಗುತ್ತೆ. ಸಾಕಷ್ಟು ಮಂದಿ ಯಾರು ಬದ್ರಿನಾಥ್, ಔಲಿ, ವ್ಯಾಲಿ ಆಫ್ ಫ್ಲವರ್ಸ್, ಹೇಮಕುಂಡ್ ಸಾಹಿಬ್ ಇವೆಲ್ಲದಕ್ಕೂ ಕೂಡ ಹತ್ತಿರದಲ್ಲೇ ಇದು, ಅಂದರೆ ಒಂದು ರೀತಿ ಇದೆಲ್ಲದಕ್ಕೂ ಕೂಡ ಕನೆಕ್ಟ್ ಮಾಡುತ್ತೆ ಮತ್ತು ಒಂದು ರೀತಿ ರೆಸ್ಟಿಂಗ್ ಪ್ಲೇಸ್ ಆಗಿದೆ. ಓವರ್ನೈಟ್ ಇಲ್ಲಿಗೆ ಹೋಗುವಂಥ ವಿಸಿಟರ್ಸ್ಗಳು ರೆಸ್ಟ್ ಮಾಡೋದಕ್ಕಿರುವಂಥ ಒಂದು ಸ್ಟಾಪ್ ಆಗಿ ಕೂಡ ಇದೆ. ಹಾಗೆಯೇ ಒಂದು ಗ್ರೇಟ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಕೂಡ ಇದು ಹೊಂದಿದೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸಿಗೆ. ಹಾಗೆ ಇದು ಆರ್ಮಿಯ ಮೋಸ್ಟ್ ಇಂಪಾರ್ಟೆಂಟ್ ಕಂಟೋನ್ಮೆಂಟ್ಸ್ಗಳಿಗೆ ಹೋಮ್ ಕೂಡ ಆಗಿರ್ತಕ್ಕಂಥದ್ದು. ಹೈ ರಿಸ್ಕ್ ಸಿಸ್ಮಿಕ್ ಝೋನ್ 5ನಲ್ಲಿ ನಾವು ಈ ಒಂದು ಸಿಟಿಯನ್ನು ಕಾಣಬಹುದಾಗಿದೆ. ಇದು ರನ್ನಿಂಗ್ ಸ್ಟ್ರೀಮ್ಸ್ಗಳಿಂದ ಹೈ ಗ್ರೇಡಿಯಂಟ್ ವಿಷ್ಣು ಪ್ರಯಾಗಿನ ರನ್ನಿಂಗ್ ಸ್ಟ್ರೀಮ್ಸ್ಗಳಿಂದ ಟ್ರಾವರ್ಸ್ ಕೂಡ ಆಗಿದೆ. ಈ ವಿಷ್ಣು ಪ್ರಯಾಗ್ನಲ್ಲಿ ನಾವು ಧೌಲಿಗಂಗಾ ಮತ್ತು ಅಲಕನಂದ ರಿವರ್ಸ್ಗಳ ಕನ್ಫ್ಲೂಯೆನ್ಸನ್ನು ಕಾಣಬಹುದಾಗಿದೆ. ಹಾಗೆಯೇ ಇದು 4 ಕಾರ್ಡಿನಲ್ ಮ್ಯಾಥ್ಸ್ ಅಥವಾ ಮೊನಾಸ್ಟ್ರೀಸ್ಗಳನ್ನು ಏನು ಆದಿಶಂಕರ ಅವರು ಶೃಂಗೇರಿಯ ಕರ್ನಾಟಕದ ಶೃಂಗೇರಿಯ ಆದಿಶಂಕರ ಏನಿದ್ದಾರೆ ಇವರು ಸ್ಥಾಪಿಸಿರ್ತಕ್ಕಂಥ 4 ಕಾರ್ಡಿನಲ್ ಮ್ಯಾಥ್ಸ್ ಅಥವಾ ಮೊನಾಸ್ಟರೀಸ್ಗಳಲ್ಲಿ ಇದು ಒಂದಕ್ಕೆ ಮನೆ ಕೂಡ ಆಗಿರ್ತಕ್ಕಂಥದ್ದು. ಗುಜರಾತಿನ ದ್ವಾರಕಾ, ಪೂರಿ ಇನ್ ಒಡಿಸ್ಸಾ, ಜೋಶಿಮಠ್ ನಿಯರ್ ಬದ್ರಿನಾಥ್ ಇನ್ ಉತ್ತರಾಖಂಡ್ ಇದು ಕೂಡ ಒಂದಾಗಿರ್ತಕ್ಕಂಥದ್ದು. ಒಂದು ಕರ್ನಾಟಕದ ಶೃಂಗೇರಿ, ಮತ್ತೊಂದು ದ್ವಾರಕಾ ಇದು ಗುಜರಾತ್ನಲ್ಲಿದೆ, ಮತ್ತೊಂದು ಒಡಿಸ್ಸಾದಲ್ಲಿರ್ತಕ್ಕಂಥ ಪೂರಿ, ಮತ್ತೊಂದು ಜೋಶಿಮಠ್ ಅಂತ ಹೇಳಿ ಇದು ಬದ್ರಿನಾಥ್ಗೆ ಹತ್ತಿರದಲ್ಲಿರ್ತಕ್ಕಂಥದ್ದು ಉತ್ತರಾಖಂಡ್ನಲ್ಲಿ ಇದೆ. ಈ 4 ಕೂಡ ಕಾರ್ಡಿನಲ್ ಮ್ಯಾಥ್ಸ್ ಅಥವಾ ಮೊನಾಸ್ಟ್ರೀಸ್ ಅಂತ ಹೇಳಿ ಆದಿಶಂಕರರು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಜೋಶಿಮಠ್ ಅನ್ನುವಂಥದ್ದು ಸಿಂಕ್ ಆಗ್ತಾ ಇದೆ, ಮುಳುಗ್ತಾ ಇದೆ ಅಂತ ಹೇಳಿ ನೋಡೋದೇ ಆದರೆ, ಕ್ರ್ಯಾಕ್ಸ್ ಆನ್ ವಾಲ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಅನ್ನುವಂಥದ್ದು ಮೊದಲ ಬಾರಿಗೆ 2021ರಲ್ಲಿ ನಮಗೆ ರಿಪೋರ್ಟ್ ಆಗಿದೆ ಚಮೋಲಿ ಡಿಸ್ಟಿಕ್ನಲ್ಲಿ ಉತ್ತರಾಖಂಡ್ನಲ್ಲಿ ಫ್ರೀಕ್ವೆಂಟ್ ಲ್ಯಾಂಡ್ ಸ್ಲೈಡ್ ಮತ್ತು ಫ್ಲಡ್ಡಿಂಗ್ ಎಕ್ಸ್ಪೀರಿಯನ್ಸ್ ಆದಂಥ ಸಂದರ್ಭದಲ್ಲಿ. ರಿಪೋರ್ಟ್ಸ್ನ ಪ್ರಕಾರ ಉತ್ತರಾಖಂಡಿನ ಗೌರ್ಮೆಂಟಿನ ಎಕ್ಸ್ಪರ್ಟ್ ಪ್ಯಾನಲ್ ತಿಳಿಸಿರೋ ಪ್ರಕಾರ 2022ರಲ್ಲಿ ಸೆವರಲ್ ಪಾಕೆಟ್ಸ್ ಆಫ್ ಜೋಶಿಮಠ್ ಅನ್ನುವಂಥದ್ದು ಸಿಂಕ್ ಆಗ್ತಾ ಇದೆ ಮ್ಯಾನ್ ಮೇಡ್ ಮತ್ತು ನ್ಯಾಚುರಲ್ ಫ್ಯಾಕ್ಟರ್ಸ್ಗಳಿಂದ. ಈಗ ಏನು ತಿಳಿದಿದೆ ಅಂತ ಅಂದರೆ, ಗ್ರ್ಯಾಜುಯಲ್ ಸೆಟ್ಲಿಂಗ್ ಅಥವಾ ಸಡನ್ ಸಿಂಕಿಂಗ್ ಆಫ್ ದಿ ಅರ್ತ್ ಸರ್ಫೇಸ್ ಅನ್ನುವಂಥದ್ದು ರಿಮೂವಲ್ ಆರ್ ಡಿಸ್ಪ್ಲೇಸ್ಮೆಂಟ್ ಆಫ್ ಸಬ್ ಸರ್ಫೇಸ್ ಮೆಟೀರಿಯಲ್ಸ್ಗಳಿಂದ ಆಗ್ತಾ ಇದೆ. ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ಗಳು ಇಂಡ್ಯೂಸ್ ಮಾಡಿರುವಂಥದ್ದಾದರೂ ಆಗಿರ್ಬೋದು ಮತ್ತು ಡ್ಯಾಮೇಜ್ ಇನ್ ಆಲ್ಮೋಸ್ಟ್ ಆಲ್ ವಾರ್ಡ್ಸ್ ಆಫ್ ದಿ ಸಿಟಿಯಲ್ಲಿ ಈ ರೀತಿಯ ಒಂದು ಸಿಂಕಿಂಗನ್ನು ಅಥವಾ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ಗಳನ್ನು ನಾವು ಕಾಣಬಹುದಾಗಿದೆ. ಮತ್ತು ಇದಕ್ಕೆ ಕಾರಣ ಅಂತ ಅಂದರೆ, ಸೈಟ್ ಆಫ್ ಎನ್ ಏನ್ಷಿಯಂಟ್ ಲ್ಯಾಂಡ್ ಸ್ಲೈಡ್ 1976ರ ಮಿಶ್ರಾ ಕಮಿಟಿ ರಿಪೋರ್ಟ್ನ ಪ್ರಕಾರ ಜೋಶಿಮಠ್ ಅನ್ನುವಂಥದ್ದು ಡೆಪಾಸಿಟ್ ಆಫ್ ಸ್ಯಾಂಡ್ ಆ್ಯಂಡ್ ಸ್ಟೋನ್ನ ಮೇಲೆ ಇದು ಇರ್ತಕ್ಕಂಥದ್ದು, ಇದು ಮೇನ್ ರಾಕ್ನ ಮೇಲೆ ಇರ್ತಕ್ಕಂಥದ್ದಲ್ಲ. ಹಾಗಾಗಿ ಇದು ಏನ್ಷಿಯಂಟ್ ಲ್ಯಾಂಡ್ ಸ್ಲೈಡಿನ ಒಂದು ಜಾಗದಲ್ಲೇ ಇರ್ತಕ್ಕಂಥದ್ದು. ರಿಪೋರ್ಟ್ ಹಾಗೆ ಆ್ಯಡ್ ಮಾಡುತ್ತೆ, ಅಂಡರ್ ಕಟ್ಟಿಂಗ್ ಬೈ ರಿವರ್ ಕರೆಂಟ್ಸ್ ಆಫ್ ಅಲಕ್ನಂದ ಆ್ಯಂಡ್ ಧೌಲಿಗಂಗಾ ಆರ್ ಆಲ್ಸೋ ಪ್ಲೇಯಿಂಗ್ ದೇರ್ ಪಾರ್ಟ್ ಇನ್ ಬ್ರಿಂಗಿಂಗ್ ಲ್ಯಾಂಡ್ ಸೈಡ್ಸ್ ಅಂತ ಹೇಳಿ. ಹಾಗೆ ಈ ಕಮಿಟಿ ರೆಕಮೆಂಡ್ ಮಾಡಿತ್ತು ರಿಸ್ಟ್ರಿಕ್ಷನ್ಸ್ಗಳನ್ನು ಪ್ಲೇಸ್ ಮಾಡಬೇಕು, ಹೆವಿ ಕನ್ಸ್ಟ್ರಕ್ಷನ್ ವರ್ಕ್ ಇಲ್ಲಿ ಜರುಗಬಾರ್ದು ಮತ್ತು ಬ್ಲಾಸ್ಟಿಂಗ್ ಅಥವಾ ಡಿಗ್ಗಿಂಗ್ ಅಥವಾ ಬೌಲ್ಡರ್ಸ್ಗಳನ್ನು ರಿಮೂವ್ ಮಾಡುವಂಥದ್ದಾಗಲಿ, ರೋಡ್ ರಿಪೇರ್ ಅದರ್ ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿ ಮರಗಳನ್ನು ಬೆಳೆಸೋದಾಗಲಿ ಇಲ್ಲಿ ಆಗಬಾರ್ದು ಅಂತ ಹೇಳಿ ಕೂಡ ರೆಕಮೆಂಡೇಷನ್ಸ್ಗಳನ್ನು ಮಾಡಿತ್ತು ಈ ಒಂದು ಕಮಿಟಿ ಅನ್ನುವಂಥದ್ದು.
ಇನ್ನು ಇಲ್ಲಿನ ಭೌಗೋಳಿಕತೆಯನ್ನು ನೋಡಿದಾಗ ಸ್ಕ್ಯಾಟರ್ಡ್ ರಾಕ್ಸ್ಗಳನ್ನು ಈ ಒಂದು ಏರಿಯಾದಲ್ಲಿ ಏನಿದೆ ಅವೆಲ್ಲವೂ ಕೂಡ ಓಲ್ಡ್ ಲ್ಯಾಂಡ್ಸ್ಲೈಡ್ ಡೆಬ್ರಿಸ್ಗಳಿಂದ ಕಂಪ್ರೈಸಿಂಗ್ ಬೌಲ್ಡರ್ಸ್, ಗ್ನೇಸಿಕ್ ರಾಕ್ಸ್ ಅಥವಾ ಲೂಸ್ ಸಾಯಿಲ್ ಆಗಿರ್ಬೋದು, ಲೋ ಬೇರಿಂಗ್ ಕೆಪಾಸಿಟಿ ಆಗಿರ್ಬೋದು, ಈ ರೀತಿ ಇಲ್ಲಿನ ಜಿಯೋಗ್ರಫಿ ಕೂಡ ಇರತಕ್ಕಂಥದ್ದು. ಇನ್ನು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳ ವಿಚಾರಕ್ಕೆ ಬಂದರೆ ಇನ್ಕ್ರೀಸ್ಡ್ ಕನ್ಸ್ಟ್ರಕ್ಷನ್, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ವೈಡ್ನಿಂಗ್ ಆಫ್ ನ್ಯಾಷನಲ್ ಹೈವೇ ಇವೆಲ್ಲವೂ ಕೂಡ ಈ ಸ್ಲೋಪ್ಸ್ಗಳನ್ನು ಹೈಲಿ ಅನ್ಸ್ಟೇಬಲ್ ಮಾಡಿದೆ ಲಾಸ್ಟ್ ಕಪಲ್ ಆಫ್ ಡಿಕೇಡ್ಸ್ಗಳಲ್ಲಿ. ಲ್ಯಾಂಡ್ ಎರೋಷನ್ ಕೂಡ ಕಾರಣ ಆಗ್ತಾ ಇದೆ. ಮತ್ತು ಇದರ ಇಂಪ್ಯಾಕ್ಟ್ ಏನು ಅಂತ ಅಂದರೆ 66 ಫ್ಯಾಮಿಲೀಸ್ಗಳು ಇಲ್ಲಿಂದ ಈ ಒಂದು ಸಿಟಿ ಟೌನನ್ನು ಫ್ಲಡ್ ಮಾಡಿ 561 ಹೌಸಸ್ಗಳು ಈಗಾಗಲೇ ಕ್ರ್ಯಾಕ್ಸ್ಗಳನ್ನು ರಿಪೋರ್ಟ್ ಮಾಡಿವೆ. ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಹೇಳೋ ಪ್ರಕಾರ ಓವರ್ 3000 ಪೀಪಲನ್ನು ಈಗಾಗಲೇ ಇದರಿಂದ ಅಫೆಕ್ಟ್ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಹಾಗಾದರೆ ಜೋಶಿಮಠನ ಸೇವ್ ಮಾಡೋದಕ್ಕೆ ಏನು ಮಾಡ್ಬೋದು ಅಂದರೆ ಎಕ್ಸ್ಪರ್ಟ್ಸ್ಗಳ ರೆಕಮೆಂಡೇಷನ್ನ ಪ್ರಕಾರ ಕಂಪ್ಲೀಟ್ ಶಟ್ ಡೌನ್ ಆಫ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ಈ ಒಂದು ರೀಜನಲ್ಲಿ ಮಾಡಬೇಕು. ಮತ್ತು ಇಲ್ಲಿನ ಡ್ರೈನೇಜ್ ಪ್ಲಾನಿಂಗ್ ಅನ್ನುವಂಥದ್ದು ಕೂಡ ಒನ್ ಆಫ್ ದಿ ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್ ಆಗ್ತಾ ಇದೆ. ಇದನ್ನು ಸ್ಟಡಿ ಮಾಡಿ ಮತ್ತೆ ರೀಡೆವಲಪ್ ಮಾಡೋದ್ರ ಕಡೆ ಗಮನವನ್ನು ಹರಿಸಬೇಕಾಗತ್ತೆ. ಈ ಸಿಟಿ ಅನ್ನುವಂಥದ್ದು ಡ್ರೈನೇಜ್ ಮತ್ತು ಸಿವರ್ ಮ್ಯಾನೇಜ್ಮೆಂಟ್ನಲ್ಲಿ ಸಿಟಿ ಸಫರ್ ಆಗ್ತಾ ಇದೆ, ಪುವರ್ ಡ್ರೈನೇಜ್ ಮತ್ತು ಸಿವರ್ ಮ್ಯಾನೇಜ್ಮೆಂಟ್ನಿಂದಾಗಿ ಅಂತ ಹೇಳಿ. ಹಾಗೆಯೇ ಎಕ್ಸ್ಪರ್ಟ್ಸ್ಗಳು ಇಲ್ಲಿ ಸಜೆಸ್ಟ್ ಮಾಡಿದ್ದಾರೆ ರೀಪ್ಲಾಂಟೇಷನ್ ಅನ್ನುವಂಥದ್ದು ಈ ಒಂದು ರೀಜನಲ್ಲಿ ಆಗಬೇಕು, ಎಸ್ಪೆಷಲಿ ವಲ್ನರಬಲ್ ಸೈಟ್ಸ್ಗಳಲ್ಲಿ ಆಗಬೇಕಾಗತ್ತೆ ಸಾಯಿಲ್ ಕೆಪಾಸಿಟಿಯನ್ನು ರಿಟೈನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ರಾಜ್ಯ ಸರ್ಕಾರಗಳು ಮತ್ತಷ್ಟು ವೈಜ್ಞಾನಿಕ ಅಧ್ಯಯನಗಳನ್ನು ಮೋರ್ ಸೀರಿಯಸ್ ವೇನಲ್ಲಿ ನಡೆಸಿ ಕ್ಲಿಯರ್ ಆಗಿ ಕಾರಣಗಳನ್ನು ಸ್ಪೆಲ್ಔಟ್ ಮಾಡಬೇಕಾಗತ್ತೆ ಕರೆಂಟ್ ಕ್ರೈಸಿಸ್ಗೆ. ಹಾಗಾದರೆ ಏನಿದು ಲ್ಯಾಂಡ್ ಸಬ್ಸಿಡೆನ್ಸ್ ಅಂತಂದರೆ ಇದು ಗ್ರ್ಯಾಜುಯಲ್ ಸೆಟ್ಲಿಂಗ್ ಅಥವಾ ಸಡನ್ ಸಿಂಕಿಂಗ್ ಆಫ್ ದಿ ಅರ್ತ್ ಸರ್ಫೇಸ್ ಅನ್ನು ನಾವು ಲ್ಯಾಂಡ್ ಸಬ್ಸಿಡೆನ್ಸ್ ಅಂತ ಹೇಳಿ ಕರಿತೇವೆ. ಸಬ್ಸಿಡೆನ್ಸ್ ಅಂತ ಅಂದರೆ ಗ್ರೌಂಡ್ ಸಿಂಕ್ ಆಗುತ್ತೆ, ಸಿಂಕಿಂಗ್ ಆಫ್ ದಿ ಗ್ರೌಂಡನ್ನೇ ನಾವು ಸಬ್ಸಿಡೆನ್ಸ್ ಅಂತ ಹೇಳಿ ಕರಿತೇವೆ. ಯಾಕೆ ಅಂತಂದರೆ ಅಂಡರ್ಗ್ರೌಂಡ್ ಮೆಟೀರಿಯಲಿನ ಮೂವ್ಮೆಂಟ್ನಿಂದಾಗಿ. ಇದು ಆಫನ್ ಯಾಕಾಗುತ್ತೆ ಅಂತ ಅಂದರೆ ವಾಟರ್ ರಿಮೂವಲ್ ಆಗೋದ್ರಿಂದ, ಆಯಿಲ್, ನ್ಯಾಚುರಲ್ ಗ್ಯಾಸ್, ಮಿನರಲ್ ರಿಸೋರ್ಸಸ್ಗಳು ಗ್ರೌಂಡ್ನಿಂದ ಔಟ್ ಆಫ್ ದಿ ಗ್ರೌಂಡ್ ಇದು ರಿಮೂವ್ ಆಗೋದ್ರಿಂದ ಪಂಪಿಂಗ್, ಫ್ರ್ಯಾಕಿಂಗ್ ಅಥವಾ ಮೈನಿಂಗ್ ಆಕ್ಟಿವಿಟೀಸ್ಗಳ ಮುಖಾಂತರವಾಗಿ ಈ ರೀತಿ ಆದರೆ ಗ್ರೌಂಡ್ ಅನ್ನುವಂಥದ್ದು ಸಿಂಕ್ ಆಗುತ್ತೆ. ಇನ್ನು ಸಬ್ಸಿಡೆನ್ಸ್ಗಳು ನ್ಯಾಚುರಲ್ ಇವೆಂಟ್ಸ್ಗಳಾದಂಥ ಅರ್ಥ್ಕ್ವೇಕ್, ಸಾಯಿಲ್ ಕಂಪ್ಯಾಕ್ಷನ್, ಗ್ಲೇಸಿಯಲ್, ಐಸೋಸ್ಟ್ಯಾಟಿಕ್ ಅಡ್ಜಸ್ಟ್ಮೆಂಟ್, ಎರೋಷನ್, ಸಿಂಕ್ ಹೋಲ್ ಫಾರ್ಮೇಷನ್ ಇವುಗಳಿಂದ ಕೂಡ ಆಗಬಹುದಾಗಿರುತ್ತೆ. ಲ್ಯಾಂಡ್ ಸ್ಲೈಡ್ ಅಂತ ಅಂದರೆ ಅ ಮೂವ್ಮೆಂಟ್ ಆಫ್ ಎ ಮಾಸ್ ಆರ್ ರಾಕ್ ಆರ್ ಡೆಬ್ರೀಸ್ ಆರ್ ಅರ್ತ್ ಡೌನ್ ಅ ಸ್ಲೋಪ್ನಿಂದ ಆ ಸ್ಲೋಪ್ನಲ್ಲಿ ಮೂಮೆಂಟ್ ಆಫ್ ಮಾಸ್ ಆಫ್ ರ್ಯಾಕ್ ಅಥವಾ ಡೆಬ್ರೀಸ್ ಆಗುವಂಥದ್ದನ್ನು ಲ್ಯಾಂಡ್ ಸ್ಲೈಡ್ ಅಂತೇವೆ. ಆದರೆ ಒಂದು ವೇಳೆ ಆ ಲ್ಯಾಂಡೇ ಏನಾದರೂ ಗ್ರ್ಯಾಜುಯಲ್ ಆಗಿ ಅಥವಾ ಸಡನ್ ಆಗಿ ಅಲ್ಲಿನ ಅರ್ತ್ ಸರ್ಫೇಸ್ ಸಿಂಕ್ ಆಯಿತು ಅಂದರೆ ಅದನ್ನು ಲ್ಯಾಂಡ್ ಸಬ್ಸಿಡೆನ್ಸ್ ಅಂತೇವೆ. ವ್ಯತ್ಯಾಸಗಳು ನಮಗೆ ತಿಳಿದಿರಬೇಕಾಗತ್ತೆ. ಯಾಕೆ ಈ ರೀತಿಯ ಅಂಶಗಳನ್ನೆಲ್ಲ ಓದ್ಕೊಳ್ಬೇಕು ಅಂತ ಅಂದರೆ 2013ರಲ್ಲಿ ಒಂದು ಮೇನ್ಸ್ ಪ್ರಶ್ನೆಯನ್ನು ಕೇಳಲಾಗಿದೆ. ಬ್ರಿಂಗ್ ಔಟ್ ದಿ ಕಾಸಸ್ ಫಾರ್ ಮೋರ್ ಫ್ರೀಕ್ವೆಂಟ್ ಲ್ಯಾಂಡ್ ಸ್ಲೈಡ್ಸ್ ಇನ್ ದಿ ಹಿಮಾಲಯನ್ ದ್ಯಾನ್ ಇನ್ ವೆಸ್ಟರ್ನ್ ಘಾಟ್ಸ್. ಅಂದರೆ ನಮ್ಮ ವೆಸ್ಟರ್ನ್ ಘಾಟ್ಸಿಗೆ, ಪಶ್ಚಿಮ ಘಟ್ಟಗಳಿಗೆ ಕಂಪೇರ್ ಮಾಡಿದಾಗ ಯಾಕೆ ಹಿಮಾಲಯಸ್ಗಳಲ್ಲಿ ಹೆಚ್ಚಿನ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಫ್ರೀಕ್ವೆಂಟ್ ಆಗಿ ಅನ್ನೋದಕ್ಕೆ ಕಾರಣಗಳನ್ನು ನೀಡಿ ಅಂತ ಹೇಳಿ 2013ರಲ್ಲಿ ಒಂದು ಮೇನ್ಸ್ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗೆ 2021ರಲ್ಲಿ ಕೂಡ ಡಿಸ್ಕ್ರೈಬ್ ದಿ ವೇರಿಯಸ್ ಕಾಸಸ್ ಅಂಡ್ ದಿ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್, ಮೆನ್ಷನ್ ದಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ದಿ ನ್ಯಾಷನಲ್ ಲ್ಯಾಂಡ್ ಸ್ಲೈಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅನ್ನುವಂಥ ನೇರವಾದ ಪ್ರಶ್ನೆಯನ್ನು 2021ರಲ್ಲಿ ಕೂಡ ಕೇಳಲಾಗಿದೆ. ಈ ರೀತಿಯ ಪ್ರಶ್ನೆಗಳು ನಮಗೆ ನೇರವಾಗಿ ಮೇನ್ಸ್ನಲ್ಲಿ ಬರುತ್ತೆ ಎನ್ನುವಂಥ ಕಾರಣಕ್ಕೆ ಈ ರೀತಿಯ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು ಅಥವಾ ಅರ್ಥ್ಕ್ವೇಕ್ ಆಗಿರ್ಬೋದು, ಲ್ಯಾಂಡ್ ಸಬ್ಸಿಡೆನ್ಸ್ ಆಗಿರ್ಬೋದು, ಜಿಯೋಗ್ರಫಿಕ್ ಒಂದು ಇವೆಂಟ್ ನಡೆದಿದೆ ಅಂತ ಅಂದಾಗ ಅದಕ್ಕೆ ಕಾರಣಗಳೇನು, ಆ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ, ಇದರಿಂದಾಗುವಂಥ ಇಂಪ್ಯಾಕ್ಟ್ ಏನು, ಇದನ್ನು ಮಿಟಿಗೇಟ್ ಮಾಡೋದಕ್ಕೆ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ ಯೋಜನೆಗಳನ್ನು ತಂದಿದೆ, ಯಾವ ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನು ತಂದಿದೆ, ಇದೆಲ್ಲವೂ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಇಂದು ಜನವರಿ 9 ಪ್ರವಾಸಿ ಭಾರತೀಯ ದಿವಸ್. ಇದರ ಹಿನ್ನೆಲೆಯಲ್ಲಿ 17ನೇ ಪ್ರವಾಸಿ ಭಾರತೀಯ ದಿವಸ್ ಕನ್ವೆನ್ಷನ್ನ ಕುರಿತಂತೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಪ್ರಿಲಿಮ್ಸ್ಗೆ ಕೂಡ ಪೂರಕ ಆಗುತ್ತೆ ಮತ್ತು ಇಂಡಿಯನ್ ಡಿಯಾಸ್ಪೊರಾ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಪ್ರವಾಸಿ ಭಾರತೀಯ ದಿವಸ್ ಅನ್ನುವಂಥದ್ದು ಪ್ರತಿ ವರ್ಷವೂ ಜನವರಿ 9ರಂದು ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೇವೆ. ಕಾರಣ ಓವರ್ಸೀಸ್ ಇಂಡಿಯನ್ ಕಮ್ಯುನಿಟಿಯ ಕಾಂಟ್ರಿಬ್ಯೂಷನ್ ಏನಿದೆ ಭಾರತದ ಅಭಿವೃದ್ಧಿಗಾಗಿ ಅದನ್ನು ಮಾರ್ಕ್ ಮಾಡುವಂಥದ್ದು. ಆದರೆ ಯಾಕೆ ನಾವು ಜನವರಿ 9ರಂದೇ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಅಂದರೆ ಅದರ ಕಾರಣ ಏನು ಅನ್ನುವಂಥದ್ದನ್ನು ನೀವು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರೈಮ್ ಮಿನಿಸ್ಟರ್ ಅವರು ಈ ಬಾರಿಯ 17ನೇ ಪ್ರವಾಸಿ ಭಾರತೀಯ ದಿವಸ್ ಕನ್ವೆನ್ಷನನ್ನು ಇನಾಗ್ರೇಟ್ ಮಾಡಿದ್ದಾರೆ. ಇದು ಎಲ್ಲಿ ನಡೆದಿದೆ ಅನ್ನುವಂಥದ್ದು ನೇರವಾಗಿ ಪ್ರಿಲಿಮ್ಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ನ ರೂಪದಲ್ಲಿ ಕೂಡ ಬರಬಹುದಾಗುತ್ತೆ. ಮಧ್ಯಪ್ರದೇಶದ ಇಂಡೋರ್ನಲ್ಲಿ ಈ ಒಂದು ಕನ್ವೆನ್ಷನ್ ಇತ್ತು. ಹಾಗೆ ಅದರೊಟ್ಟಿಗೆ ಒಂದು ಡಿಜಿಟಲ್ ಎಕ್ಸಿಬಿಷನ್ ಕೂಡ ಇತ್ತು. ಫ್ರೀಡಮ್ ಸ್ಟ್ರಗಲ್ನ ಸಂದರ್ಭದಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ದಿ ಡಯಾಸ್ಪೊರಾ ಇನ್ ದಿ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳಿ. ಹಾಗೆಯೇ ಒಂದು ಕಮೆಮೊರೇಟಿವ್ ಸ್ಟ್ಯಾಂಪನ್ನು ಕೂಡ ತಂದಿದ್ದಾರೆ, ಸುರಕ್ಷಿತ್ ಜಾಯನ್ ಪ್ರಶಿಕ್ಷಿತ್ ಜಾಯನ್ ಅಂತ ಹೇಳಿ ಈ ಒಂದು ಅಕೇಶನ್ನಲ್ಲಿ. 2003ರಿಂದ ಈ ಒಂದು ದಿನವನ್ನು ಆಚರಿಸ್ತಾ ಇದ್ದೇವೆ. ಆದರೆ 2015ರಲ್ಲಿ ಇದನ್ನು ರಿವೈಸ್ ಮಾಡಲಾಯಿತು ಮತ್ತು ಪ್ರತಿ 2 ವರ್ಷಕ್ಕೊಮ್ಮೆ ಇದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಯಿತು.
ಥೀಮ್ ಬೇಸ್ಡ್ ಕಾನ್ಫರೆನ್ಸ್ ಆಗಿದ್ದು ಇದನ್ನು ಪ್ರತಿ ವರ್ಷವೂ ಕೂಡ ಇಂಟರಿಮ್ ಪೀರಿಯಡ್ನಲ್ಲಿ ಸೆಟಪ್ ಮಾಡಲಾಗುತ್ತೆ. ಇನ್ನು ಈ ಪ್ರವಾಸಿ ಭಾರತೀಯ ದಿವಸ್ ಕನ್ವೆನ್ಷನ್ಸನ್ನು ಒನ್ಸ್ ಎವ್ರಿ 2 ಇಯರ್ಸ್ ಹೆಲ್ಡ್ ಮಾಡಲಾಗುತ್ತೆ. ಈ ಪ್ರವಾಸಿ ಭಾರತೀಯ ದಿವಸ್ 2023ರ ಥೀಮ್ ಏನು ಅಂತ ಅಂದಾಗ ಡಯಾಸ್ಪೋರಾ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ್ ಕಾಲ್. ಅಮೃತ್ ಕಾಲ್ ಅಂತ ಅಂದರೆ ಈಗೇನು 2022 ಇದೆ, 22ರಿಂದ 47ರ ಈ ಒಂದು ಅವಧಿ ಏನಿದೆ 25 ವರ್ಷ, ಭಾರತಕ್ಕೆ 100 ವರ್ಷಗಳು ಆಗುವಂಥ ಸಂಭ್ರಮದಲ್ಲಿ ನಾವಿರ್ತೇವೆ. 2047ರಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೆ 100 ವರ್ಷ ತುಂಬುತ್ತೆ. ಈಗ 75 ವರ್ಷಗಳು ತುಂಬಿರುವಂಥದ್ದು. ಇದೆರಡರ ನಡುವೆ ಇರ್ತಕ್ಕಂಥ ಈ 25 ವರ್ಷಗಳ ಅವಧಿಯನ್ನು ಅಮೃತ ಕಾಲ ಅಂತ ಹೇಳಿ ಕರೀಲಾಗ್ತಾ ಇದೆ. ಈ ಒಂದು ಅಮೃತ ಕಾಲದಲ್ಲಿ ಇಂಡಿಯಾ ಡಯಾಸ್ಪೋರಾ ರಿಲಯಬಲ್ ಪಾರ್ಟ್ನರ್ಸ್ ಫಾರ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಅಮೃತ್ ಕಾಲ್ ಅನ್ನುವಂಥದ್ದು ಪ್ರವಾಸಿ ಭಾರತೀಯ ದಿವಸ್ 2023ರ ಥೀಮ್ ಆಗಿರ್ತಕ್ಕಂಥದ್ದು. ಈ ಒಂದು ದಿನ ಗೌರ್ಮೆಂಟ್ ಪ್ರವಾಸಿ ಭಾರತೀಯ ಸಮ್ಮಾನ್ ಅವಾರ್ಡನ್ನು ಕೂಡ ಕನ್ಫರ್ ಮಾಡುತ್ತೆ. NRIಸ್ಗಳಿಗೆ PIOಸ್ಗಳಿಗೆ ಹೈಯೆಸ್ಟ್ ಹಾನರನ್ನು ಕನ್ಫರ್ ಮಾಡಲಾಗುತ್ತೆ. ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನನ್ನು NRI ಅಥವಾ PIO ಅವರು ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅವರು ರನ್ ಮಾಡ್ತಾ ಇದ್ದಾರೆ ಅಂಥವರಿಗೆ ಭಾರತವನ್ನು ಅಬ್ರಾಡ್ನಲ್ಲಿ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋದಕ್ಕೆ ನೀಡಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ಗಳನ್ನು ಗುರುತಿಸಿ ಅವಾರ್ಡ್ ಕೂಡ ನೀಡಲಾಗುತ್ತೆ. ಇದರ ಮಹತ್ವ ಏನು ಅಂತ ಅಂದರೆ ಗೌರ್ಮೆಂಟ್ ಕೂಡ ಎಂಗೇಜ್ ಆಗಿ ಯಾರೆಲ್ಲ ಭಾರತದ ಅಭಿವೃದ್ಧಿಗಾಗಿ ಹೊರಗಿನಿಂದ ಶ್ರಮಿಸ್ತಾ ಇದ್ದಾರೆ ಅಂಥವರಿಗೆ ಮತ್ತು ಅವರು ಭಾರತೀಯ ಮೂಲದವರಾಗಿರೋದ್ರಿಂದ ನೇಟಿವ್ ಪೀಪಲ್ ಆಫ್ ದಿ ಲ್ಯಾಂಡ್ ಏನಿದ್ದಾರೆ ಅಂಥವರನ್ನು ಸೆಲೆಬ್ರೇಟ್ ಮಾಡುವಂಥದ್ದು, ಅವರಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡುವಂಥದ್ದು ಈ ಒಂದು ದಿನದ ಉದ್ದೇಶ ಆಗುತ್ತೆ. ಹಾಗಾದರೆ ಗೌರ್ಮೆಂಟ್ ಓವರ್ಸೀಸ್ ಇಂಡಿಯನ್ಸ್ಗಳಿಗಾಗಿ ಏನೆಲ್ಲ ಇನಿಷಿಯೇಟಿವ್ಸ್ಗಳನ್ನು ತಂದಿದೆ ಅಂತ ಅಂದರೆ ಪ್ರವಾಸಿ ಕೌಶಲ್ ವಿಕಾಸ್ ಯೋಜನಾ ಅಂತ ಹೇಳಿ ಇದು ಪ್ರೋಸೆಸ್ ಆಫ್ ಸ್ಕಿಲ್ ಡೆವಲಪ್ಮೆಂಟನ್ನು ಎಮಿಗ್ರೆಂಟ್ ಇಂಡಿಯನ್ ವರ್ಕರ್ಸ್ಗಳಿಗೆ ಇನ್ಸ್ಟಿಟ್ಯೂಷನಲೈಸ್ ಮಾಡೋದಕ್ಕೆ ತಂದಂಥ ಒಂದು ಯೋಜನೆ. ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಡಯಾಸ್ಪೋರಾ ಚಿಲ್ಡ್ರನ್ ಅಂತ ಹೇಳಿ 100 ಸ್ಕಾಲರ್ಶಿಪ್ಸ್ ಪರ್ ಆ್ಯನಮ್ ಗ್ರ್ಯಾಂಟ್ ಮಾಡಲಾಗ್ತಾ ಇದೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಮತ್ತು NRI ಸ್ಟೂಡೆಂಟ್ಸ್ಗಳಿಗೆ ಅಂಡರ್ ಗ್ರಾಜ್ಯುಯೇಟ್ ಕೋರ್ಸಸ್ಗಳಲ್ಲಿ. ನೋ ಇಂಡಿಯಾ ಪ್ರೋಗ್ರಾಮ್ ಕಿಪ್ ಅನ್ನುವಂಥ ನೋ ಇಂಡಿಯಾ ಪ್ರೋಗ್ರಾಮ್ ಅಂತ ಹೇಳಿ ಇಂಡಿಯನ್ ಆರಿಜಿನ್ ಯೂತ್ಸ್ಗಳಿಗೆ ಇಂಡಿಯನ್ ರೂಟ್ಸ್ ಮತ್ತು ಕಂಟೆಂಪ್ರರಿ ಇಂಡಿಯಾದೊಟ್ಟಿಗೆ ಫೆಮಿಲಿಯರೈಸ್ ಮಾಡುವಂಥದ್ದು ಇದರ ಉದ್ದೇಶ ಆಗುತ್ತೆ. 18 to 30 ಇಯರ್ಸ್ ಇರ್ತಕ್ಕಂಥ ಇಂಡಿಯನ್ ಆರಿಜಿನ್ ಯೂತ್ಸ್ಗಳು ಇದರಲ್ಲಿ ಭಾಗಿಯಾಗಿರ್ತಾರೆ. ಇನ್ನು ಈ ಮೈಗ್ರೇಟ್ ಸಿಸ್ಟಮ್ ಅಂತ ಹೇಳಿ ಇದು ಫಾರಿನ್ ಎಂಪ್ಲಾಯೀಸ್ ಡೇಟಾಬೇಸ್ ಕೂಡ ಆಗಿದ್ದು ವೆಲ್ಫೇರ್ ಮತ್ತು ಒಂದು ಎಕ್ಸ್ಪ್ಲಾಯ್ಟೇಷನ್ ಏನಾದರೂ ಒಂದು ವೇಳೆ ಎಮಿಗ್ರೆಂಟ್ಸ್ಗಳು ಮೀಟ್ ಮಾಡ್ತಾ ಇದ್ದರೆ ಅದರ ಬಗ್ಗೆ ಒಂದು ಚೆಕ್ಕನ್ನು ನೀಡೋದಕ್ಕೆ ಈ ಒಂದು ಯೋಜನೆಯು ಹೆಲ್ಪ್ಫುಲ್ ಆಗುತ್ತೆ. ವಜ್ರ ಅಂತ ಹೇಳಿ ವಿಸಿಟಿಂಗ್ ಅಡ್ವಾನ್ಸ್ಡ್ ಜಾಯಿಂಟ್ ರಿಸರ್ಚ್ ಫೆಸಿಲಿಟಿ ಸ್ಕೀಮ್ ಅಂತ ಹೇಳಿ ಹೀಗೆ ಹಲವಾರು ಯೋಜನೆಗಳನ್ನು ಈ ರೀತಿಯ ಪ್ರವಾಸಿ ಭಾರತೀಯರಿಗಾಗಿ ಓವರ್ಸೀಸ್ ಇಂಡಿಯನ್ಸ್ಗಳಿಗಾಗಿ ತಂದಿದೆ ಭಾರತ ಸರ್ಕಾರ. ಇಂದಿನ ಒಂದು ಎಡಿಟೋರಿಯಲನ್ನು ಚರ್ಚೆ ಮಾಡೋಣ. ಅವಾಯ್ಡ್ ಫರ್ದರ್ ಡಿಲೇ ಇನ್ ಕಂಡಕ್ಟಿಂಗ್ ದ ಸೆನ್ಸಸ್ ಅಂತ ಹೇಳಿ ಸಾಮಾನ್ಯ ಅಧ್ಯಯನ ಪತ್ರಿಕೆ 1 ಮತ್ತು 2ರ ಅಡಿಯಲ್ಲಿ ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಹಾಗೆ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇತ್ತೀಚೆಗೆ ಸರ್ಕಾರವು ಮತ್ತು ಕೆಲವು ದಿನಗಳವರೆಗೆ ಅಂದರೆ ಜೂನ್ 2023ರ ಒಳಗಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ಅಡ್ಮಿನಿಸ್ಟ್ರೇಟಿವ್ ಟೆರಿಟರೀಸ್ಗಳನ್ನು ಅಥವಾ ಬೌಂಡ್ರೀಸ್ಗಳನ್ನು ಫೈನಲೈಸ್ ಮಾಡಬೇಕು ಅಂತ ಹೇಳಿ ಈ ಹಿಂದೆ ನೀಡಿದಂಥ ಗಡುವಿಗಿಂತಲೂ ಕೂಡ ಗಡುವನ್ನು ವಿಸ್ತರಿಸಿ ಈಗ ಜೂನ್ 2023ಕ್ಕೆ ಎಕ್ಸ್ಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇದರಿಂದಾಗಿ 2021ರ ಸೆನ್ಸಸ್ ಅನ್ನುವಂಥದ್ದು ಮತ್ತಷ್ಟು ಡಿಲೇ ಆಗಬಹುದಾಗಿದೆ. ಹಾಗಾಗಿ ಈ ಎಡಿಟೋರಿಯಲ್ನಲ್ಲಿ ಏನು ಗಮನಿಸ್ತಿದ್ದಾರೆ ಅಂತ ಅಂದರೆ ಡಿಲೇಯನ್ನು ಫರ್ದರ್ ಆದರೂ ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಸೆನ್ಸಸ್ ಮಾಡುವಂಥ ವಿಚಾರದಲ್ಲಿ ಅಂತ ಹೇಳಿ ಎಡಿಟೋರಿಯಲ್ನಲ್ಲಿ ಲೇಖಕರ ಅಭಿಪ್ರಾಯ ಆಗ್ತಾ ಇದೆ. ಹಾಗಾದರೆ ಈ ರೀತಿ 2021ರ ಸೆನ್ಸಸ್ ತಡ ಆಗ್ತಿರೋದ್ರಿಂದ ಈ ಡಿಲೇಯಿಂದ ಆಗ್ತಿರ್ತಕ್ಕಂಥ ಇಂಪ್ಲಿಕೇಶನ್ಸ್ ಏನು ಅಂತ ಅಂದರೆ ಪೊಲಿಟಿಕಲ್ ರೆಪ್ರೆಸೆಂಟೇಷನನ್ನು ಇದು ಅಫೆಕ್ಟ್ ಮಾಡುತ್ತೆ. ಸೆನ್ಸಸ್ ಅನ್ನುವಂಥದ್ದು ಬಳಕೆ ಆಗುತ್ತೆ. ನಂಬರ್ ಆಫ್ ಸೀಟ್ಸನ್ನು ಎಷ್ಟು ರಿಸರ್ವೇಷನ್ ಇಡಬೇಕು ಮೀಸಲಾತಿ SC/STಸ್ಗಳಿಗೆ ಪಾರ್ಲಿಮೆಂಟ್ನಲ್ಲಿ ಮತ್ತು ರಾಜ್ಯದ ಲೆಜಿಸ್ಲೇಚರ್ಸ್ಗಳಲ್ಲಿ ಮತ್ತು ಲೋಕಲ್ ಬಾಡೀಸ್ಗಳಲ್ಲಿ ಗೌರ್ಮೆಂಟ್ ಸರ್ವೀಸಸ್ಗಳಲ್ಲಿ ಮೀಸಲಾತಿಯನ್ನು ಎಷ್ಟು ನೀಡಬೇಕು ಅನ್ನುವಂಥದ್ದಕ್ಕೆ ನಮಗೆ ಈ ಒಂದು ಸೆನ್ಸಸ್ ಅನ್ನುವಂಥದ್ದು ಸರಿಯಾದ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ದೇರ್ಫೋರ್ ಸೆನ್ಸಸ್ನಲ್ಲಿ ಡಿಲೇ ಆಗ್ತಿದೆ ಅಂತ ಅಂದರೆ 2011ರ ಸೆನ್ಸಸ್ಸಿನ ಡೇಟಾವನ್ನೇ ನಾವು ಬಳಸೋದಕ್ಕೆ ಮುಂದುವರಿಸಬೇಕಾಗತ್ತೆ. ಸಾಕಷ್ಟು ಟೌನ್ಸ್ ಮತ್ತು ಪಂಚಾಯತ್ಸ್ಗಳಲ್ಲಿ ರ್ಯಾಪಿಡ್ ಚೇಂಜಸ್ಗಳಾಗಿದೆ ಅವುಗಳ ಪಾಪ್ಯುಲೇಷನಿನ ಕಂಪೋಸಿಷನ್ನಲ್ಲಿ ಕಳೆದ ಒಂದು ದಶಕದಲ್ಲಿ. ಇದರ ಅರ್ಥ ಏನು ಅಂತ ಅಂದರೆ ಈ ಹಿಂದೆ ಇದ್ದಂಥ ಮೀಸಲಾತಿ ಪದ್ಧತಿಯನ್ನೇ ಈಗಲೂ ಕೂಡ ನಾವು ಪಾಲಿಸಬೇಕಾಗಿ ಬರುತ್ತೆ. ಅಂದರೆ ಅದೇ ಒಂದು ಪ್ರಪೋರ್ಷನಲ್ಲಿ. ಆದರೆ ಈಗ ಆಗಿರ್ತಕ್ಕಂಥ ಪಾಪ್ಯುಲೇಷನಿನ ಕಂಪೋಸಿಷನ್ನಲ್ಲಿರ್ತಕ್ಕಂಥ ಚೇಂಜಸ್ಗಳಿಗೆ ನಾವು ರೆಸ್ಪೆಕ್ಟ್ ಮಾಡದಂತೆ ಆಗೋದಿಲ್ಲ. ಇನ್ನು ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಡಿಲಿಮಿಟೇಷನ್ ಮಾಡುವಂಥ ವಿಚಾರ
ಡಿಲಿಮಿಟೇಷನ್ ಅನ್ನುವಂಥದ್ದು, ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟ್ರಿ ಆ್ಯಂಡ್ ಸ್ಟೇಟ್ ಕಾನ್ಸ್ಟಿಟ್ಯೂನ್ಸೀಸ್ ಏನಿದೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್, ಇದು ಕಂಟಿನ್ಯೂ ಆಗುತ್ತೆ 2001ರ ಸೆನ್ಸಸ್ನ ಮೇಲೆ ಅಂತ ಹೇಳಿ ಈಗ ತಿಳಿಸಲಾಗಿದೆ. 2026ರಲ್ಲಿ ಹೊಸ ಡೇಟಾ ಪಬ್ಲಿಷ್ ಆಗುವವರೆಗೆ, ಅಂದರೆ ಸೆನ್ಸಸ್ ಆಫ್ಟರ್ 2026ನ ಡೇಟಾ ಪಬ್ಲಿಷ್ ಆಗುವವರೆಗೆ 2001ರ ಸೆನ್ಸಸ್ನ ಆಧಾರದ ಮೇಲೆ ಡಿಲಿಮಿಟೇಷನ್ ಅನ್ನುವಂಥದ್ದು ನಡೆಯುತ್ತೆ. ಹಾಗೆಯೇ ವೆಲ್ಫೇರ್ ಮೆಷರ್ಸ್ಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ 2011ರ ಡೇಟಾ ಅಂತ ಅಂದರೆ ಅದು ಎಸ್ಟಿಮೇಟ್ಸ್ಗಳನ್ನು ಮಾಡೋದಕ್ಕೆ ಅನ್ರಿಲಯಬಲ್ ಎಸ್ಟಿಮೇಟ್ಸ್ಗಳಾಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಹಳೆಯದಾದಂಥ ಸರ್ವೆ ಆಗಿದ್ದು ಈಗಿನ ಪಾಪ್ಯುಲೇಷನ್ ಕಂಪೋಸಿಷನ್ನ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಇರೋದಿಲ್ಲ. ಮತ್ತು ಹೆಲ್ತ್, ಕನ್ಸಂಪ್ಷನ್, ಎಂಪ್ಲಾಯ್ಮೆಂಟ್ ಇವುಗಳ ವಿಚಾರದಲ್ಲಿ ಸರ್ವೇಸ್ಗಳನ್ನು ಮಾಡುವಾಗ ಕೂಡ ನಾವು ಅನ್ರಿಲಯಬಲ್ ಆದಂಥ ಎಸ್ಟಿಮೇಟ್ಸ್ಗಳನ್ನು ಮಾಡಬೇಕಾಗಿ ಬರುತ್ತೆ. ಯಾವುದೇ ಪಾಲಿಸಿ ಫಾರ್ಮುಲೇಷನ್ ಮಾಡೋದಕ್ಕೆ ಕೂಡ ನಮಗೆ ಸರಿಯಾದ ಮೆಷರ್ಮೆಂಟ್ ಅನ್ನುವಂಥದ್ದು ಸಿಗೋದಿಲ್ಲ. ಜನಗಳು ಎಷ್ಟು ಮಂದಿ ಎಲ್ಲಿದ್ದಾರೆ, ಯಾವ ಕಮ್ಯುನಿಟಿಗೆ ಸೇರಿದಂಥವರು ಯಾವುದರಲ್ಲಿ ಲ್ಯಾಕಿಂಗ್ ಆಗ್ತಿದ್ದಾರೆ, ಅವರ ಎಜುಕೇಷನ್ ಆಗಿರ್ಬೋದು, ಈ ರೀತಿ ಮಾಹಿತಿ ನಮಗೆ ಸರಿಯಾಗಿ ಸಿಗೋದಿಲ್ಲ. ಭಾರತದಲ್ಲಿ ಸರಿಯಾದ ಅಡ್ರೆಸ್ ಸಿಸ್ಟಮ್ ಅನ್ನುವಂಥದ್ದು ಇಲ್ಲ. ಯಾವುದೇ ಒಂದು ಯೋಜನೆಗಳನ್ನು ಹೊರತರುವಾಗ ಅದರ ಫಲಾನುಭವಿಗಳಿಗೆ ಸರಿಯಾಗಿ ರೀಚ್ ಔಟ್ ಆಗೋದಕ್ಕೆ ಅಥವಾ ಇನ್ಯಾವುದೇ ವಿಚಾರಕ್ಕೆ ನಮಗೆ ಅಡ್ರೆಸ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಅಡ್ರೆಸ್ ಸಿಸ್ಟಮ್, ರೋಬೋಸ್ಟ್ ಅಡ್ರೆಸ್ ಸಿಸ್ಟಮ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಹೌಸ್ ಲಿಸ್ಟಿಂಗ್ ಅನ್ನುವಂಥ ಒಂದು ಸೆನ್ಸಸ್ನ ಅಡಿಯಲ್ಲಿ ಬರುವಂಥ ಒಂದು ಕಾಂಪೊನೆಂಟ್ ಕೂಡ ಬಹುಮುಖ್ಯ ಆಗುತ್ತೆ. US-ನಲ್ಲಿ ಬೇರೆ ಕಂಟ್ರೀಸ್ಗಳಲ್ಲಿ ನೋಡಿದಾಗ ರೋಬೋಸ್ಟ್ ಅಡ್ರೆಸ್ ಸಿಸ್ಟಮನ್ನು ಕಾಣಬಹುದು, ಆದರೆ ಭಾರತದಲ್ಲಿ ಈ ರೀತಿ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಹೌಸ್ ಲಿಸ್ಟಿಂಗ್ ಅನ್ನುವಂಥದ್ದು ಕೂಡ ತಡ ಆಗೋದ್ರಿಂದ ಮತ್ತಷ್ಟು ಪ್ರಾಬ್ಲಮ್ ಆಗುತ್ತೆ. ಇನ್ನು ಮೈಗ್ರೇಷನ್ನ ವಿಚಾರಕ್ಕೆ ಬಂದರೆ ಇಮೇಜಸ್ ಆಫ್ ಮೈಗ್ರೆಂಟ್ ವರ್ಕರ್ಸ್ಗಳು ಏನು ರಶಿಂಗ್ ಔಟ್ ಆಫ್ ದಿ ಸಿಟೀಸ್ ಅನ್ನುವಂಥದ್ದನ್ನು ನಾವು ಹೆಚ್ಚಿನದಾಗಿ ಕಾಣಬಹುದು. ಮತ್ತು ಕೋವಿಡ್ ಲಾಕ್ಡೌನ್ನ ಸಂದರ್ಭದಲ್ಲಿ ವಾಪಸ್ ತಮ್ಮ ಊರಿಗೆ ಬರೋದಕ್ಕೆ ಪ್ರಯತ್ನ ಮಾಡಿದಂಥದ್ದು, ಇವೆಲ್ಲವೂ ಕೂಡ ಎಷ್ಟು ಮೈಗ್ರೇಷನ್ ಆಗ್ತದೆ, ಅದರ ಕಾಸಸ್ ಏನು, ಅದರ ಪ್ಯಾಟ್ರನ್ಸ್ ಏನು, ಇದನ್ನು ಅಧ್ಯಯನ ಮಾಡಬೇಕು ಅಂತ ಅಂದರೆ ನಾವು ಸದ್ಯಕ್ಕೆ ಈ ಒಂದು 2011ರ ಡೇಟಾವನ್ನೇ ತಗೊಳ್ಬೇಕಾಗತ್ತೆ. ಈ ಕೋವಿಡ್ನ ಸಂದರ್ಭದಲ್ಲಿ ಮತ್ತು ಕೋವಿಡ್ ನಂತರದಲ್ಲಿ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ ಮೈಗ್ರೇಷನ್ನ ವಿಚಾರದಲ್ಲಿ. ಹಾಗಾಗಿ ಇದಕ್ಕೆ ಕುರಿತಂಥ ಸರಿಯಾದ ಮಾಹಿತಿ ಬೇಕು ಅಂದರೂ ಕೂಡ ನಮಗೆ ಈಗ ಹೊಸದಾದಂಥ ಡೇಟಾದ ಅವಶ್ಯಕತೆ ಇರತಕ್ಕಂಥದ್ದು. ಇನ್ನು 2021ರ ಸೆನ್ಸಸ್ ಅನ್ನುವಂಥದ್ದು ಯಾಕೆ ಡಿಫ್ರೆಂಟ್ ಆಗುತ್ತೆ ಪ್ರೀವಿಯಸ್ ಒನ್ಸ್ಗಳಿಗಿಂತ, ಯಾವ ರೀತಿಯಾಗಿ ಡಿಫ್ರೆಂಟ್ ಆಗುತ್ತೆ ಅಂತ ಅಂದರೆ, ಫಾರ್ ದ ಫಸ್ಟ್ ಟೈಮ್ ಡೇಟಾ ಅನ್ನುವಂಥದ್ದು ಡಿಜಿಟಲಿ ಮೊಬೈಲ್ ಅಪ್ಲಿಕೇಶನ್ನ ಮುಖಾಂತರವಾಗಿ ಡೇಟಾವನ್ನು ಕಲೆಕ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ 2021ರ ಈ ಒಂದು ಸೆನ್ಸಸ್ನಲ್ಲಿ. ಆಫ್ಲೈನ್ ಮೋಡ್ನಲ್ಲೂ ಕೂಡ ಈ ಒಂದು ಮೊಬೈಲ್ ಆ್ಯಪ್ ವರ್ಕ್ ಆಗುವಂಥ ಒಂದು ಪ್ರಾವಿಷನನ್ನು ನೀಡಿ ಅದರ ಬೇಸಿಸ್ನಲ್ಲಿ ಈ ಒಂದು ಸೆನ್ಸಸ್ ನಡೆಯೋದಕ್ಕೆ ಮುಂದಾಗಿದೆ. ಇನ್ನು ಸೆನ್ಸಸ್ ಮಾನಿಟರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಪೋರ್ಟಲ್ ಅನ್ನುವಂಥದ್ದು ಒಂದು ಸಿಂಗಲ್ ಸೋರ್ಸ್ ಆಗಿ ಕಾರ್ಯ ಮಾಡುತ್ತೆ. ಆಲ್ ಆಫೀಸರ್ಸ್ ಮತ್ತು ಅಫಿಷಿಯಲ್ಸ್ಗಳಿಗೆ ಏನು ಸೆನ್ಸಸ್ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರೆಲ್ಲರಿಗೂ ಮಲ್ಟಿ ಲ್ಯಾಂಗ್ವೇಜ್ ಸಪೋರ್ಟನ್ನು ಇದು ನೀಡುತ್ತೆ. ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಆಫ್ ಅ ಪರ್ಸನ್ ಫ್ರಮ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಮತ್ತು ಅವರ ಒಟ್ಟಿಗೆ ಇರತಕ್ಕಂಥ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅವರ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ. ಅರ್ಲಿಯರ್ ಕಾಲಮ್ ಇಲ್ಲಿ ಕೇವಲ ಮೇಲ್ ಅಥವಾ ಫೀಮೇಲ್ ಅಂತ ಮಾತ್ರ ಇರ್ತಾ ಇತ್ತು, ಈಗ ಟ್ರಾನ್ಸ್ಜೆಂಡರ್ನ ಒಂದು ಸಪ್ರೇಟ್ ಕಾಲಮನ್ನು ಕೂಡ ಕಾಣಬಹುದು. ಹಾಗಾದರೆ ಸೆನ್ಸಸ್ ಅಂದರೆ ಏನು ಅಂತ ಅಂದರೆ, ಪಾಪ್ಯುಲೇಷನ್ ಸೆನ್ಸಸ್ ಅನ್ನುವಂಥದ್ದು ಇದು ಒಟ್ಟಾರೆ ಒಂದು ಟೋಟಲ್ ಪ್ರೋಸೆಸ್ ಆಗಿದೆ. ಕಲೆಕ್ಟಿಂಗ್, ಕಂಪೈಲಿಂಗ್, ಅನಲೈಸಿಂಗ್ ಆ್ಯಂಡ್ ಡಿಸ್ಎಮಿನೇಟಿಂಗ್ ಡೆಮೋಗ್ರಫಿಕ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೇಟಾ pertaining at a specific time of all persons in a country are a well-defined part of a country. ಒಂದು ದೇಶದ ಎಲ್ಲ ಜನಗಳಿಗೂ ಅಥವಾ ಒಂದು ಸ್ಪಷ್ಟವಾಗಿ ಒಂದು ಭಾಗಕ್ಕೆ ಆಗಲಿ ಆ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಅಲ್ಲಿನ ಜನಗಳ ಅವರಿರ್ತಕ್ಕಂಥ ಜಾಗ, ಅವರ ಒಂದು ಮಾಹಿತಿ ಎಲ್ಲಿದ್ದಾರೆ ಅನ್ನುವಂಥದ್ದು ಅದೆಲ್ಲವನ್ನು ಕಲೆಕ್ಟ್ ಮಾಡಿ, ಕಂಪೈಲ್ ಮಾಡಿ, ಅನಲೈಸ್ ಮಾಡುವಂಥ ಕಂಪ್ಲೀಟ್ ಈ ಪ್ರೋಸೆಸ್ಸನ್ನು ನಾವು ಪಾಪ್ಯುಲೇಷನ್ ಸೆನ್ಸಸ್ ಅಂತ ಹೇಳಿ ಕರಿತೇವೆ. ಸೆನ್ಸಸ್ ಅನ್ನುವಂಥದ್ದು ಒಂದು ರಾಷ್ಟ್ರದ ಒಂದು ಪ್ರೋಗ್ರೆಸ್ಸನ್ನು ಅಳೆಯೋದಕ್ಕೆ, ಕಳೆದ ದಶಕದಲ್ಲಿ ರಾಷ್ಟ್ರ ಯಾವ ರೀತಿಯಾಗಿ ಡೆವಲಪ್ ಆಗಿದೆ ಕೆಲವೊಂದು ವಿಚಾರಗಳಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಬಹು ಮುಖ್ಯ ಆಗುತ್ತೆ. ಪಾಪ್ಯುಲೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ನಲ್ಲಿರ್ತಕ್ಕಂಥ ಟ್ರೆಂಡ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಫೋಟೋಗ್ರಫಿಕ್ ಪಿಕ್ಚರ್ ಆಫ್ ಅ ಕಮ್ಯುನಿಟಿಯನ್ನು ಇನ್ಸ್ಟಂಟ್ ಆಗಿ ಕೂಡ ಇದು ನೀಡ್ತಾ ಹೋಗುತ್ತೆ. ಕಳೆದ ಒಂದಷ್ಟು ದಶಕದಲ್ಲಿನ ಕಂಟ್ರಿಯ ಪ್ರೋಗ್ರೆಸ್ಸನ್ನು ನೋಡ್ತಾ ನಾವು ಆನ್ಗೋಯಿಂಗ್ ಸ್ಕೀಮ್ಸ್ಗಳನ್ನು ಕೂಡ ಮಾನಿಟರ್ ಮಾಡಬಹುದು. ಇನ್ನು ಇದರ ಫ್ರೀಕ್ವೆನ್ಸಿ ಅಂತ ಅಂದರೆ ಭಾರತದಲ್ಲಿ ಈ ಎಕ್ಸಸೈಸ್ ಅನ್ನುವಂಥದ್ದು ಪ್ರತಿ 10 ವರ್ಷಕ್ಕೊಮ್ಮೆ ತಗೊಳ್ಳುವಂಥದ್ದು. ಹಾಗಾದರೆ ಮೊದಲ ಬಾರಿಗೆ ಫುಲ್ ಫ್ಲೆಡ್ಜ್ಡ್ ಆಗಿ ಸೆನ್ಸಸ್ ಯಾವಾಗ ನಡೆದಿತ್ತು ಭಾರತದಲ್ಲಿ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದರ ನೋಡಲ್ ಮಿನಿಸ್ಟ್ರಿಯ ವಿಚಾರಕ್ಕೆ ಬಂದರೆ ಇದು 10 ವರ್ಷಕ್ಕೊಮ್ಮೆ ನಡೆಯುವಂಥ ಸೆನ್ಸಸ್ ಆಗಿದ್ದು ಇದನ್ನು ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅವರು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಬರುವಂಥವರು, ಇವರು ಈ ಒಂದು ಸೆನ್ಸಸ್ಸನ್ನು ನಡೆಸುವಂಥದ್ದು. ಅಂಟಿಲ್ 1951 ಸೆನ್ಸಸ್ ಆರ್ಗನೈಸೇಷನ್ ಅನ್ನುವಂಥದ್ದು ಅಡ್ಹಾಕ್ ಬೇಸಿಸ್ನಲ್ಲಿ ಪ್ರತಿಯೊಂದು ಸೆನ್ಸಸ್ಗೆ ಅಂತ ಹೇಳಿ ಫಾರ್ಮ್ ಆಗ್ತಾ ಇತ್ತು. ಆದರೆ ಈಗ ಆಫೀಸ್ ಆಫ್ ದಿ ರಿಜಿಸ್ಟ್ರಾರ್ ಜನರಲ್ ಆ್ಯಂಡ್ ಸೆನ್ಸಸ್ ಕಮಿಷನರ್ ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಲೀಗಲ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್ ಅನ್ನು ನೋಡಿದ್ರೆ 1948ರಲ್ಲಿ ಸೆನ್ಸಸ್ ಆ್ಯಕ್ಟನ್ನು ಕೂಡ
ತರಲಾಗಿದೆ. ಅದರ ಅಡಿಯಲ್ಲಿ ಈ ಕಾರ್ಯಗಳನ್ನು ನಾವು ಕಾಣಬಹುದು. ಈ ಬಿಲ್ ಫಾರ್ ದಿಸ್ ಆ್ಯಕ್ಟ್ ಅನ್ನುವಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಂದ ಪೈಲಟ್ ಆಗಿದ್ದಂಥದ್ದು. ಆಗ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಹಾಗೆಯೇ ಪಾಪ್ಯುಲೇಷನ್ ಸೆನ್ಸಸ್ ಅನ್ನುವಂಥದ್ದು ಯೂನಿಯನ್ ಸಬ್ಜೆಕ್ಟ್ನ ಅಡಿಯಲ್ಲಿ ಒಂದು ಯೂನಿಯನ್ ಲಿಸ್ಟ್ನ ಅಡಿಯಲ್ಲಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಕೂಡ ಆಗಿದ್ದು ಆರ್ಟಿಕಲ್ 246ನ ಅಡಿಯಲ್ಲಿ ನಾವು ಕಾಣಬಹುದಾಗಿದೆ ಭಾರತ ಸಂವಿಧಾನದ ಅಡಿಯಲ್ಲಿ. ಇನ್ನು ಇನ್ಫಾರ್ಮೇಷನನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಡುವಂಥ ವಿಚಾರದಲ್ಲಿ ಕೂಡ ಇನ್ಫಾರ್ಮೇಷನ್ ಏನು ಪಾಪ್ಯುಲೇಷನ್ ಸೆನ್ಸಸ್ಸಲ್ಲಿ ಕಲೆಕ್ಟ್ ಆಗುತ್ತೆ ಅದು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಅದನ್ನು ಕೋರ್ಟ್ಸ್ ಆಫ್ ಲಾನಲ್ಲಿ ಕೂಡ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾನ್ಫಿಡೆನ್ಷಿಯಾಲಿಟಿಯನ್ನು 1948ರ ಈ ಆ್ಯಕ್ಟ್ ಅನ್ನುವಂಥದ್ದು ಗ್ಯಾರಂಟಿ ಮಾಡುತ್ತೆ. ದ ಲಾ ಸ್ಪೆಸಿಫೈಸ್ ಪೆನಾಲ್ಟೀಸ್ ಫಾರ್ ಬೋತ್ ಪಬ್ಲಿಕ್ ಅಂಡ್ ಸೆನ್ಸಸ್ ಅಫಿಷಿಯಲ್ಸ್ ಫಾರ್ ನಾನ್ ಕಂಪ್ಲಯನ್ಸ್ ಆರ್ ವೈಲೇಷನ್ ಆಫ್ ಎನಿ ಪ್ರಾವಿಷನ್. ಒಂದು ವೇಳೆ ಈ ಒಂದು ಆ್ಯಕ್ಟ್ ಅಡಿ ಇರ್ತಕ್ಕಂಥ ಯಾವುದೇ ಪ್ರಾವಿಷನ್ಸ್ಗಳು ವೈಲೇಟ್ ಆದಾಗ ಅವರು ಪಬ್ಲಿಕ್ಸ್ ಆಗಿರಬಹುದು, ಅಂದರೆ ಪಬ್ಲಿಕ್ ಆಫೀಸರ್ಸ್ ಪಬ್ಲಿಕ್ ವರ್ಕ್ಸಿಗೆ ಆಗಿರ್ಬೋದು ಅಥವಾ ಸೆನ್ಸಸ್ ಅಫಿಷಿಯಲ್ಸ್ಗಳಾಗಿರ್ಬೋದು, ಒಂದು ವೇಳೆ ನಾನ್ ಕಂಪ್ಲೈನ್ಸನ್ನು ತೋರಿಸಿದ್ರು ಅಂತ ಅಂದರೆ ಅವರಿಗೆ ಪೆನಾಲ್ಟೀಸ್ಗಳನ್ನು ಕೂಡ ಈ ಒಂದು ಆ್ಯಕ್ಟ್ ತಿಳಿಸ್ತಾ ಹೋಗುತ್ತೆ. ಒಟ್ಟಾರೆ ಸೆನ್ಸಸ್ನ ಮಹತ್ವ ಅಂತ ಅಂದರೆ ಇದು ಎಲ್ಲ ರೀತಿಯ ಮಾಹಿತಿಗಳಿಗೆ ಒಂದು ರೀತಿಯ ಸೋರ್ಸ್ ಆಗಿ ಕಾರ್ಯ ಮಾಡುತ್ತೆ. ಲಾರ್ಜೆಸ್ಟ್ ಸಿಂಗಲ್ ಸೋರ್ಸ್ ಆಫ್ ಎ ವೆರೈಟಿ ಆಫ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಪೀಪಲ್ ಆಫ್ ಇಂಡಿಯಾದ ಕುರಿತಂತೆ. ಇನ್ನು ಗುಡ್ ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನಿಗೆ, ಪ್ಲಾನಿಂಗಿಗೆ, ಪಾಲಿಸಿ ಮೇಕಿಂಗಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಡಿಮಾರ್ಕೇಷನ್ ಆಫ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಡಿಲಿಮಿಟೇಷನಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಬಿಸ್ನೆಸಸ್ಗೆ ಬೆಟರ್ ಆಕ್ಸೆಸನ್ನು ದೊರಕದಂತಾಗುತ್ತೆ. ಇನ್ನು ಗ್ರ್ಯಾಂಟ್ಸ್ಗಳನ್ನು ರೀಡಿಸ್ಟ್ರಿಬ್ಯೂಟ್ ಮಾಡುವಾಗ ಸ್ಟೇಟ್ಸ್ಗಳಿಗೆ ಪಾಪ್ಯುಲೇಷನ್ನ ಬೇಸಿಸ್ನಲ್ಲಿ ನೀಡೋದಕ್ಕೆ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. 2009ರ ಪ್ರಿಲಿಮ್ಸ್ನಲ್ಲಿ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಕೆಳಗಿನ ಸ್ಟೇಟ್ಮೆಂಟ್ಸ್ಗಳನ್ನು ಕನ್ಸಿಡರ್ ಮಾಡಿ ಸರಿಯಾದ ಸ್ಟೇಟ್ಮೆಂಟ್ಸ್ಗಳು ಯಾವುದು ಅನ್ನುವಂಥದ್ದನ್ನು ಗುರುತಿಸಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಎಡಿಟೋರಿಯಲ್, ದಿ ಪೊಟೆನ್ಷಿಯಲ್ ಆಫ್ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಿಯೇಟಿಂಗ್ ಮೀಡಿಯಾ ವಿತ್ ಸಿಂಪಲ್ ಟೆಕ್ಸ್ಟ್ ಪ್ರಾಂಪ್ಟ್ಸ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಿಯಲ್ಲಿ ಓದ್ಕೊಳ್ಬಹುದು. ಟಾಪ್ ಟೆಕ್ನಾಲಜಿ ಕಂಪ್ನೀಸ್ಗಳಾದಂಥ ಮೈಕ್ರೋಸಾಫ್ಟ್, ಗೂಗಲ್, ಫೇಸ್ಬುಕ್ ಆ್ಯಂಡ್ ಇನ್ನೂ ಅದು ಹಲವು ಕಂಪನೀಸ್ಗಳು ಕಮರ್ಷಿಯಲ್ ಆದಂಥ ಒಂದು AI ಲ್ಯಾಬ್ಸ್ಗಳನ್ನು ಹೊಂದಿವೆ. ಅವುಗಳ ಅಕಾಡೆಮಿಕ್ ಪೇಪರ್ಸ್ಗಳನ್ನು ಪಬ್ಲಿಷ್ ಮಾಡೋದಕ್ಕೆ ಮತ್ತು ರಿಸರ್ಚ್ ಮಾಡಿ ಆ ಒಂದು AI ಇನೋವೇಷನ್ಸ್ಗಳನ್ನು ಆಕ್ಸಲರೇಟ್ ಮಾಡುವಂಥ ಒಂದು ದೃಷ್ಟಿಕೋನದಲ್ಲಿ. ಇದರ ಹಿನ್ನೆಲೆಯಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಕಂಪ್ಯೂಟರ್ ಸೈನ್ಸಿನ ಒಂದು ಬ್ರ್ಯಾಂಚ್ ಆಗಿದ್ದು ಸಿಮ್ಯುಲೇಷನ್ ಆಫ್ ಇಂಟೆಲಿಜೆಂಟ್ ಬಿಹೇವಿಯರ್ ಇನ್ ಕಂಪ್ಯೂಟರ್ಸ್, ಇದನ್ನೇ ನಾವು AI ಅಂತ ಹೇಳಿ ಕರಿಬಹುದಾಗುತ್ತೆ. ಕಂಪ್ಯೂಟರ್ಸ್ಗಳಲ್ಲಿ ಇಂಟೆಲಿಜೆಂಟ್ ಬಿಹೇವಿಯರನ್ನು ಸಿಮ್ಯುಲೇಟ್ ಮಾಡುವಂಥ ಒಂದು ಬ್ರ್ಯಾಂಚ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು. ಇದು ಮಷೀನ್ಸ್ಗಳ ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡುತ್ತೆ. ಒಂದಷ್ಟು ಟಾಸ್ಕ್ಗಳನ್ನು ಅಕಂಪ್ಲಿಷ್ ಮಾಡ್ತವೆ ಮಷೀನ್ಸ್ಗಳು. ಮುಖ್ಯವಾಗಿ ಹ್ಯೂಮನ್ ಇಂಟೆಲಿಜೆನ್ಸಿನ ಅವಶ್ಯಕತೆ ಇರತಕ್ಕಂಥ ಟಾಸ್ಕ್ಗಳನ್ನು ಕೂಡ ಅವು ಮಾಡುವಂಥದ್ದು. ಹಾಗೆಯೇ ಇದರಲ್ಲಿ ಮಷೀನ್ ಲರ್ನಿಂಗ್, ಪ್ಯಾಟ್ರನ್ ರೆಕಗ್ನಿಷನ್, ಬಿಗ್ ಡೇಟಾ, ನ್ಯೂರಲ್ ನೆಟ್ವರ್ಕ್ಸ್, ಸೆಲ್ಫ್ ಆಲ್ಗೋರಿದಮ್ಸ್ ಈ ರೀತಿಯ ಟೆಕ್ನಾಲಜೀಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ಈಗ ನಾನು ತಿಳಿಸಿದಂಥ ಇಷ್ಟು ಟೆಕ್ನಾಲಜೀಸ್ಗಳಂದ್ರೆ ಏನು ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕು. ನೇರವಾಗಿ ಈ ಟೆಕ್ನಾಲಜೀಸ್ಗಳು ಏನು, ಅವುಗಳು ಯಾಕೆ ಬಳಕೆ ಆಗುತ್ತೆ, ಅವುಗಳ ಉಪಯೋಗ ಏನು, ಅದರ ವಿಚಾರದಲ್ಲಿ ಈಗ ಏನೆಲ್ಲ ಆಗಿದೆ, ಈ ರೀತಿಯ ಅಪ್ಡೇಟ್ಸ್ಗಳನ್ನು ಕುರಿತಂತೆ 3-4 ವಾಕ್ಯಗಳನ್ನು ಮಿಷಿನ್ ಲರ್ನಿಂಗ್ನ, ಪ್ಯಾಟ್ರನ್ ರೆಕಗ್ನಿಷನ್ನ ಕುರಿತಂತೆ, ಬಿಗ್ ಡೇಟಾ, ನ್ಯೂರಲ್ ನೆಟ್ವರ್ಕ್, ಸೆಲ್ಫ್ ಆಲ್ಗೋರಿದಮ್ಸ್ ಇವ್ಯಾವುದಕ್ಕೆ ಸಂಬಂಧಿಸಿದಂತೆ ನೇರವಾಗಿ ಪ್ರಶ್ನೆಯನ್ನು ಕೇಳಬಹುದಾಗಿರುತ್ತೆ UPSCಯ ಪ್ರಿಲಿಮ್ಸ್ನಲ್ಲಿ. ಉದಾಹರಣೆಗೆ ಫೇಸ್ಬುಕ್ಕಿನ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅನ್ನುವಂಥದ್ದು ಫೋಟೋಸ್ಗಳನ್ನು ನಾವೇನು ಪೋಸ್ಟ್ ಮಾಡ್ತೀವಿ ಅದರ ಆಧಾರದ ಮೇಲೆ ಫೇಸಸ್ಗಳನ್ನು ಐಡೆಂಟಿಫೈ ಮಾಡುತ್ತೆ. ವಾಯ್ಸ್ ರೆಕಗ್ನಿಷನ್ ಮಾಡುವಂಥ ಸಾಫ್ಟ್ವೇರ್ ಅನ್ನುವಂಥದ್ದು ನಾವೇನು ಕಮ್ಯಾಂಡ್ ಕೊಟ್ಟರೆ ಅದು ಅಲೆಕ್ಸಾಗೆ ಕೊಡುವಂಥ ಕಮ್ಯಾಂಡನ್ನು ಅದು ಟ್ರಾನ್ಸ್ಲೇಟ್ ಮಾಡಿ ಆ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ AIಗೆ ಉದಾಹರಣೆಗಳಾಗ್ತವೆ. ಹಾಗಾದರೆ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದರೆ ಇದೊಂದು ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗಿದ್ದು ಇದು ಮಷೀನ್ ಲರ್ನಿಂಗನ್ನು ಬಳಕೆ ಮಾಡಿಕೊಳ್ಳುತ್ತೆ. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕೂಡ ಬಳಕೆ ಮಾಡಿಕೊಂಡು ನ್ಯೂ ಫಾರ್ಮ್ಸ್ ಆಫ್ ಮೀಡಿಯಾವನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಟೆಕ್ಸ್ಟ್, ಆಡಿಯೋ, ವಿಡಿಯೋ, ಅನಿಮೇಷನ್ ಇವ್ಯಾವುದೇ ಆಗಿರಬಹುದು. ಈ ರೀತಿಯ ಅಡ್ವಾನ್ಸ್ಡ್ ಮಷೀನ್ ಲರ್ನಿಂಗ್ ಕೇಪಬಿಲಿಟೀಸ್ಗಳನ್ನು ಕಂಡುಹಿಡಿದಿರೋದ್ರಿಂದಾಗಿ ಇವತ್ತು ಹೊಸದಾದಂಥ ಶಾರ್ಟ್ ಅಥವಾ ಲಾಂಗ್ ಫಾರ್ಮ್ ಕಂಟೆಂಟನ್ನು ಕ್ರಿಯೇಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಸಿಂಥೆಟಿಕ್ ಮೀಡಿಯಾವನ್ನು ಕೂಡ ಕ್ರಿಯೇಟ್ ಮಾಡ್ಬೋದಾಗಿದೆ. ಈವನ್ ಡೀಪ್ ಫೇಕ್ಸ್ ವಿತ್ ಸಿಂಪಲ್ ಟೆಕ್ಸ್ಟ್ ಇವೆಲ್ಲವನ್ನು ಕೂಡ ನಾವು ಪ್ರಾಂಪ್ಟ್ಸ್ ಅಂತ ಹೇಳಿ, ಡೀಪ್ ಫೇಕ್ ವಿತ್ ಸಿಂಪಲ್ ಟೆಕ್ಸ್ಟ್ ಇವುಗಳನ್ನು ನಾವು ಪ್ರಾಂಪ್ಟ್ಸ್ ಅಂತ ಕರಿಬಹುದು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಇನೋವೇಷನ್ಸ್ಗಳಂತ ಹೇಳಿದರೆ ಗ್ಯಾನ್ಸ್ ಅಂದರೆ GAN ಜನರೇಟಿವ್ ಅಡ್ವರ್ಸರಿಯಲ್ ನೆಟ್ವರ್ಕ್ಸ್ ಅಂತ ಹೇಳಿ, ಅಥವಾ LLMs ಅಂತ ಹೇಳಿ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್, GPT ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ಸ್, ಇಮೇಜ್ ಜನರೇಷನ್ಸ್ ಟು ಎಕ್ಸ್ಪೆರಿಮೆಂಟ್, ಕ್ರಿಯೇಟ್ ಕಮರ್ಷಿಯಲ್ ಆಫರಿಂಗ್ಸ್ ಉದಾಹರಣೆಗೆ DALL-E ಅನ್ನುವಂಥದ್ದು ಇಮೇಜ್ ಜನರೇಷನ್ಗೆ,
ಚಾಟ್ GPT ಅಂತ ಹೇಳಿದ್ದು ಟೆಕ್ಸ್ಟ್ ಜನ್ರೇಷನ್ಗೆ, ಈ ರೀತಿಯ ಇವೆಲ್ಲ ಅಂಶಗಳನ್ನು ಕಾಣಬಹುದಾಗುತ್ತೆ. ಹಾಗಾದರೆ ಜನರೇಟಿವ್ AI ಬಳಕೆ ಏನು ಅಂತ ಅಂದರೆ, ಜನರೇಟಿವ್ AI ಅನ್ನುವಂಥದ್ದು ಸೇಲ್ಸ್ಗಳನ್ನು ಕ್ರಾಫ್ಟ್ ಮಾಡಬಹುದು, ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡ್ ಮೆಸೇಜಿಂಗ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಏಜೆನ್ಸೀಸ್ಗಳು ಪರ್ಸನಲೈಸ್ಡ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬ್ಲಾಗ್ಸ್ಗಳನ್ನು ಜನರೇಟ್ ಮಾಡಬಹುದು. ಮಾರ್ಕೆಟಿಂಗ್ ಟೆಕ್ಸ್ಟ್ ವಿಡಿಯೋ ಕಾಪೀಸ್ಗಳನ್ನು ಕೂಡ ಟೆಕ್ಸ್ಟ್ ಪ್ರಾಂಪ್ಟನ್ನು ಜನರೇಟಿವ್ AI ಸರ್ವೀಸಿಗೆ, ಉದಾಹರಣೆಗೆ ಚಾಟ್ GPTಯ ರೀತಿಯಲ್ಲಿ ನೀಡೋ ಮುಖಾಂತರವಾಗಿ ಮಾಡಬಹುದಾಗುತ್ತೆ. ಏಜೆನ್ಸೀಸ್ಗಳು ಪರ್ಸನಲೈಸ್ಡ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಸ್ಗಳನ್ನು ಒಂದು ಪ್ರಾಂಪ್ಟನ್ನು ಟ್ವೀಕ್ ಮಾಡೋ ಮುಖಾಂತರವಾಗಿ ಸರ್ವೀಸಸ್ಗಳು ಡಿಫ್ರೆಂಟ್ ಟೆಕ್ಸ್ಟನ್ನು ಕೂಡ ಕ್ವಿಕ್ಕಾಗಿ ಇಟ್ರೇಟ್ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಎಂಟೈರ್ ಫಂಕ್ಷನ್ಸ್ ಸ್ನಿಪ್ಪೆಟ್ಸ್, ಈವನ್ ಫುಲ್ಲಿ ಫಂಕ್ಷನಿಂಗ್ ಮಾಡ್ಯೂಲ್ಸ್ಗಳನ್ನು ಕೂಡ ಇದು ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ರಿಯಲ್ ಟೈಮ್ ರೈಟ್ನಲ್ಲಿ ಇದು ಕೋಡನ್ನು ಕೂಡ ಜನರೇಟ್ ಮಾಡ್ತಾ ಹೋಗುತ್ತೆ ನಮ್ಮ ಎಡಿಟರ್ನಲ್ಲೇ. ಸಿಂಥೆಟಿಕ್ ಡೇಟಾವನ್ನು ಕೂಡ ಜನರೇಟ್ ಮಾಡಬಹುದಾಗಿರುತ್ತೆ. ಹಾಗೆಯೇ ನ್ಯೂಮರಸ್ ಲೀಗಲ್ ರಿಸರ್ಚ್ ಮೆಟೀರಿಯಲ್ಸ್ಗಳ ಮುಖಾಂತರವಾಗಿ ಸಿಫ್ಟ್ ಕೂಡ ಆಗಬಹುದು. ಹಾಗೆಯೇ ಇದು ಕೌಂಟ್ಲೆಸ್ ಹವರ್ಸ್ ಆಫ್ ಹ್ಯೂಮನ್ ರಿಸರ್ಚನ್ನು ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಹಾಗೆ ಮೋರ್ ಕಾಂಪ್ಲೆಕ್ಸ್ ಮತ್ತು ಎಕ್ಸೈಟಿಂಗ್ ಪ್ರಾಬ್ಲಮ್ಸ್ ಕಡೆ ಫೋಕಸ್ ಮಾಡುವಂತೆ ಎನೇಬಲ್ ಮಾಡುತ್ತೆ. ಚಾಟ್ GPT ಅನ್ನುವಂಥದ್ದು ಕಾಂಪ್ಲೆಕ್ಸ್ ಕ್ವೆರೀಸ್ಗಳಿಗೆ ಆನ್ಸರ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದು, ಹಾಗೆ ಆಗ್ಮೆಂಟ್ ಸರ್ಚ್ ಆಲ್ಗೋರಿದಮ್ಸ್ಗಳಿಗೆ ರೆಸ್ಪಾನ್ಸಸ್ಗಳನ್ನು ಜನರೇಟ್ ಮಾಡುವಂಥದ್ದು ಕಾಂಪ್ಲೆಕ್ಸ್ ಸರ್ಚ್ ಕ್ವೆರೀಸ್ಗಳಿಗೆ ಈ ರೀತಿ ಮಾಡ್ತಾ ಹೋಗುತ್ತೆ. ಡಿಸ್ಕವರಿ ಆಫ್ ನ್ಯೂ ರಿಸರ್ಚನ್ನು ಆಕ್ಸಲರೇಟ್ ಮಾಡುತ್ತೆ. ಡ್ರಾಫ್ಟಿಂಗ್ ಆ್ಯಂಡ್ ಸಿಂಥಸೈಸಿಂಗ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರಿಪೋರ್ಟ್ಸ್, ಈ ಎಲ್ಲ ಕಾರ್ಯಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾದರೆ ಈ ರೀತಿಯ AIನಲ್ಲಿರ್ತಕ್ಕಂಥ ಅದರ ಬಳಕೆಯಲ್ಲಿರ್ತಕ್ಕಂಥ ಕನ್ಸರ್ನ್ಸ್ ಏನು ಅಂದರೆ, ಜನರೇಟಿವ್ AI ಅನ್ನುವಂಥದ್ದು ಇದರಿಂದ ಹಾರ್ಮ್ ಕೂಡ ಉಂಟಾಗಬಹುದು ಅಥವಾ ಸೊಸೈಟಿಗೂ ಕೂಡ ಅಡ್ವರ್ಸ್ ಆಗಿ ಇಂಪ್ಯಾಕ್ಟ್ ಆಗಬಹುದು. ಮಿಸ್ಯೂಸ್ ಅಥವಾ ಪರ್ಪೆಚುಯೇಟಿಂಗ್ ಬಯಾಸಸ್, ಎಕ್ಸ್ಕ್ಲೂಷನ್ ಮತ್ತು ಡಿಸ್ಕ್ರಿಮಿನೇಷನ್. ಒಂದು ವೇಳೆ AI ಅನ್ನುವಂಥದ್ದು ಏನಾದರೂ ಬಯಾಸಿಂಗ್ ಆಗಿದ್ದರೆ, ಎಕ್ಸ್ಕ್ಲೂಷನನ್ನು ಮಾಡಿದರೆ, ಡಿಸ್ಕ್ರಿಮಿನೇಟ್ ಮಾಡಿದ್ರೆ, ಅದನ್ನು ಮಿಸ್ಯೂಸ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಜನರೇಟಿವ್ AIನಿಂದಾಗಿ ಹಾರ್ಮ್ ಆಗುತ್ತೆ ಈ ಒಂದು ಸೊಸೈಟಿಗೆ. ಬಯಾಸ್ ಮತ್ತು ಎಕ್ಸ್ಕ್ಲೂಷನ್ ಕೂಡ ಇಲ್ಲಿರ್ತಕ್ಕಂಥ ಕನ್ಸರ್ನ್ಸ್ಗಳಾಗ್ತದೆ. ಉದಾಹರಣೆಗೆ CEO ಅನ್ನುವಂಥ ಪ್ರಾಂಪ್ಟನ್ನು ನೀಡಿದಾಗ ಜನರೇಟಿವ್ ಇಮೇಜರಿಯಲ್ಲಿ ಕೇವಲ ವೈಟ್ ಮೆನ್ನನ್ನು ಮಾತ್ರ ತೋರಿಸುತ್ತೆ. ಇದು ಒಂದು ರೀತಿ ಡಿಸ್ಕ್ರಿಮಿನೇಟರಿ ಆಗುವಂಥದ್ದು. ಹಾಗೆ ಜನರೇಟಿವ್ AI ಸಿಸ್ಟಮ್ಸ್ ಅನ್ನುವಂಥದ್ದು ಮ್ಯಾಲಿಷಿಯಸ್ ಪರ್ಪಸಸ್ಗಳಿಗೆ ಕಂಟೆಂಟನ್ನು ಕ್ರಿಯೇಟ್ ಮಾಡಬಹುದಾಗುತ್ತೆ. ಡೀಪ್ ಫೇಕ್ಸ್, ಡಿಸ್ಇನ್ಫಾರ್ಮೇಷನ್, ಪ್ರಾಪಗ್ಯಾಂಡಾ, ಈ ರೀತಿ ಆದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ದೊಡ್ಡ ಕನ್ಸರ್ನ್ಸ್ಗಳಾಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ AIನೊಟ್ಟಿಗಿರ್ತಕ್ಕಂಥ ಎಥಿಕಲ್ ಇಶ್ಯೂಸ್ ಏನು ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಸೂಪರ್ ಇಂಟೆಲಿಜೆನ್ಸ್, ಅಕೌಂಟಬಿಲಿಟಿ, ಮೊರಾಲಿಟಿ, ಇಂಟಿಗ್ರಿಟಿ, ಲ್ಯಾಕ್ ಆಫ್ ಕಾನ್ಷಿಯಸ್ನೆಸ್, ಅವೇಕನಿಂಗ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೇಫ್ಟಿ, ಬಯಾಸ್ನೆಸ್, ಇವೆಲ್ಲ ಎಥಿಕಲ್ ಇಶ್ಯೂಸ್ಗಳು ಕೂಡ ಇಲ್ಲಿ ಕನ್ಸರ್ನ್ಸ್ಗಳಾಗುವಂಥದ್ದು AIನ ವಿಚಾರ ಬಂದಂಥ ಸಂದರ್ಭದಲ್ಲಿ. ಹಾಗಾಗಿ ನಾವು ಒಂದು ರಿಗರ್ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು AI ಟೆಕ್ನಾಲಜಿಯನ್ನು ಡೆವಲಪ್ ಮಾಡೋದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಬಿಗ್ ಟೆಕ್ ಅನ್ನುವಂಥದ್ದು ಈಗಾಗಲೇ ಕರೆಕ್ಟಿವ್ ಆ್ಯಕ್ಷನ್ಸ್ಗಳನ್ನು ತಗೊಂಡಿದ್ದು ಬಯಾಸ್ ಇಶ್ಯೂಸ್ಗಳನ್ನು ಮಿಟಿಗೇಟ್ ಮಾಡ್ತಾ ಇದ್ದು AIಯನ್ನು ಬರುವಂಥ ವರ್ಷಗಳಲ್ಲಿ ರೆಸ್ಪಾನ್ಸಿಬಲ್ AIಯನ್ನಾಗಿ ಬಿಲ್ಡ್ ಮಾಡುವಂಥದ್ದು ನಮ್ಮ ಮುಖ್ಯ ಗುರಿಯಾಗಬೇಕಾಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.